Hello everyone, I am Maitri from Rankbook Learning and Software Solutions. In today's class we are learn about probability. Probability ನಿಮಗೆ ಎಲ್ಲ ಟಾಪಿಕ್ಸ್ ಅಲ್ಲೂ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. ರೈಲ್ವೆ, ಬ್ಯಾಂಕಿಂಗ್, ಸಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದಾಗಲೂ ಆ ಪ್ರಾಬಬಿಲಿಟಿ ಮೇಲೆ ಕೊಡ್ತಾರೆ. ಒಂಥರ ಚೆನ್ನಾಗಿರುತ್ತೆ. ಡೈಸು, ಕಾಯಿನ್ಸು, ಕಾರ್ಡ್ಸು ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಮಾಡೋದು ಇವತ್ತು. ಪ್ರಾಬಬಿಲಿಟಿ ಏನು ಬೇಕು ನಮಗೆ ಪ್ರಾಬಬಿಲಿಟಿ ಅಂತಂದರೆ ಫಸ್ಟು ಏನದು ಪ್ರಾಬಬಿಲಿಟಿ ಅಂತ ನೋಡೋಣ. ಫಸ್ಟ್ ಇದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಫಾರ್ ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಸ್ಯಾಂಪಲ್ ಪಾಯಿಂಟ್ ಬೈ ಸ್ಯಾಂಪಲ್ ಸ್ಪೇಸ್. ಇದು ಸ್ಟ್ಯಾಂಡರ್ಡ್ ಆಗಿ ಟೆಕ್ಸ್ಟ್ ಬುಕ್ ಗಳಲ್ಲಿ ಕೊಡುವಂತ ಡೆಫಿನೇಷನ್ ಏನಿರುತ್ತೆ, ಸ್ಯಾಂಪಲ್ ಪಾಯಿಂಟ್ ಬೈ ಸ್ಯಾಂಪಲ್ ಸ್ಪೇಸ್ ಅಂತ ಇರುತ್ತೆ. ನಾವು ನಮಗೆ ಈಸಿ ಆಗೋ ಇದರಲ್ಲಿ ಒಂದು ಡೆಫಿನೇಷನ್ ನ ಬರ್ಕೊಳ್ಳೋಣ. ಏನು, ನಂಬರ್ ಆಫ್ ಔಟ್ಕಮ್ಸ್, ರಿಕ್ವೈರ್ಡ್ ಔಟ್ಕಮ್ಸ್, ಎಷ್ಟು ನಮಗೆ ರಿಕ್ವೈರ್ಮೆಂಟ್ ಇರೋ ಔಟ್ಕಮ್ಸ್ ಅಂತ ಬರೆಯೋಣ. ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್. ಓಕೆ, ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ ಅದನ್ನ ಸ್ಯಾಂಪಲ್ ಪಾಯಿಂಟ್ ಅಂತ ತಗೊಳ್ಳೋಣ. ಅಂಡ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, ಎಷ್ಟು ಔಟ್ಕಮ್ಸ್ ಬರಬಹುದು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಬರೆಯೋಣ. ಓಕೆ, ಇದು ನಮಗೆ ಅರ್ಥ ಆಗೋ ಥರ ಬರ್ಕೊಳ್ಳೋಣ. ಇದು ಪ್ರಾಬಬಿಲಿಟಿಗೆ ಡೆಫಿನೇಷನ್. ಇದು ಏನಿದು ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಒಂದು ಎಕ್ಸಾಂಪಲ್ ನೋಡೋಣ. ಏನ್ ಎಕ್ಸಾಂಪಲ್ ತಗೊಳ್ಳೋಣ? ಇಲ್ಲಿ ಒಂದು ಡೈಸ್ ಕೇಳಿದಿರಲ್ವಾ ನೀವು, ಲೂಡೋ ಎಲ್ಲ ಆಡ್ತೀರಲ್ಲ, ಅದ್ರ ಡೈಸ್. ಆ ಡೈಸ್ಗೆ ಎಷ್ಟು ಫೇಸ್ ಇರುತ್ತೆ? 1 to 6 ಅಲ್ವಾ, ಅಂದ್ರೆ 6 ಫೇಸ್ ಇರುತ್ತೆ. ಆ ಡೈಸ್ಗೆ ಎಷ್ಟು ಫೇಸ್ ಇರುತ್ತೆ? 6 ಫೇಸಸ್ ಇರುತ್ತೆ. ಐ ಆಮ್ ಕನ್ಸಿಡರ್ ಒನ್ ಡೈಸ್ ಇಯರ್. ನಾನು ಒಂದು ಡೈಸ್ ಅನ್ನ ತಗೊಳ್ತೀನಿ, ಆಯ್ತಾ. ನನಗೆ ಆ ಡೈಸ್ ಅಲ್ಲಿ ಪ್ರಾಬಬಿಲಿಟಿ ಆಡ್ ನಂಬರ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕು. ಒಂದು ಡೈಸ್ ನಾನು ಬಿಟ್ಟಾಗ ಪ್ರಾಬಬಿಲಿಟಿ ಏನೇನು ಆಡ್ ನಂಬರ್ಸ್ ಬರ್ಬೋದು ಅಂತ ಬೇಕು. ಐ ನೀಡ್ ಓನ್ಲಿ ಆಡ್ ನಂಬರ್ಸ್. ಬೇಕು. ಒಂದು ಡೈಸ್ ಅನ್ನ ಬಿಟ್ಟಾಗ ಆಡ್ ನಂಬರ್ಸ್ ಬೇಕು. ಒಂದು ಡೈಸ್ ಅಲ್ಲಿ 1 to 6 ಇರುತ್ತೆ ಅಂತ ನಮಗೆ ಗೊತ್ತು. ಏನೇನಿರುತ್ತೆ? 1 ಇರುತ್ತೆ, 2 ಇರುತ್ತೆ, 3, 4, 5, 6 ಇಷ್ಟು ಇರುತ್ತೆ ಅಲ್ವಾ, ಇಷ್ಟು ಇರುತ್ತೆ. ಹಾಗಾದ್ರೆ ಇದರಲ್ಲಿ ನಂಬರ್ ಆಫ್ ಆಡ್ ನಂಬರ್ಸ್ ಯಾವ್ಯಾವ್ದು? ಆಡ್ ನಂಬರ್ಸ್ ನಮಗೆ ಗೊತ್ತಿದೆ ಅಲ್ವಾ. ಆಡ್ ನಂಬರ್ಸ್ ಯಾವುದು? 1, 3, 5. ಇದು ಆಡ್ ನಂಬರ್ ಅಲ್ವಾ. ಇವು ಮೂರು, ಇದು ಈವನ್ ನಂಬರ್ ಆಗುತ್ತೆ. ಇದು ಆಡ್ ನಂಬರ್ ಆಗುತ್ತೆ, ಇದು ಈವನ್ ನಂಬರ್ ಆಗುತ್ತೆ. ಅವನು ಕೇಳಿರೋದೇನು ನಮ್ಗೆ? ಆಡ್ ನಂಬರ್ಸ್ ಕೇಳಿದ್ದಾನೆ. ಆಡ್ ನಂಬರ್ಸ್ ಕೇಳಿದ್ದಾನೆ ಅಂದ್ರೆ ಎಷ್ಟು ಪಾಸಿಬಿಲಿಟಿ ಆಗುತ್ತೆ? 1 ಬರ್ಬೋದು, ಅಥವಾ 3 ಬರ್ಬೋದು, ಅಥವಾ 5 ಬರ್ಬೋದು. ಯಾವ್ದು ಬರುತ್ತೆ ಅಂತ ಗೊತ್ತಾಗಲ್ಲ. ಮೂರಲ್ಲಿ ಯಾವ್ದಾದ್ರು 1 ಬರ್ಬೋದು. ಅದನ್ನ ನಾವು ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ ಯಾವ್ದಾದ್ರೂ ಬರ್ಬೋದು. 1, 3, 5 ಯಾವ್ದಾದ್ರು ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ ಏನಾಯ್ತು ಹಾಗಾದ್ರೆ ನಿಮ್ಗೆ ಇಲ್ಲಿ? 3 ಆಯಿತು. ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ 3 ಆಯ್ತು ಅಲ್ವಾ. ನೆಕ್ಸ್ಟ್ ಬರೋಣ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಬರೆದಿದ್ದೀನಿ ಇಲ್ಲಿ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನದು? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನೀವು ಒಂದು ಡೈಸ್ ನ ಬಿಟ್ಟಾಗ ಅಲ್ಲಿ ಇವನ್ ನಂಬರೇ ಬರ್ಬೇಕಂತೇನಿಲ್ಲ, ಸಾರಿ ಆಡ್ ನಂಬರೇ ಬರ್ಬೇಕಂತೇನಿಲ್ಲ, ಇವನ್ ನಂಬರ್ ಬರ್ಬೋದಲ್ವಾ. ಹಾಗಾದ್ರೆ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ನಿಮ್ಗೆ? 2 ಬರ್ಬೋದು, 4 ಬರ್ಬೋದು, 5. ಈ 1 to 6 ನಂಬರ್ ವರೆಗೆ ಯಾವ ನಂಬರ್ ಆದ್ರೂ ಬೀಳ್ಬೋದು ನಿಮ್ಗೆ ಅಲ್ವಾ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಯಾವ್ದು ಬರ್ಬೋದು? ಈ 1 to 6 ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗುತ್ತೆ? 6 ನಂಬರ್ಸ್ ಪಾಸಿಬಲ್ ಇದೆ. 3 ನಮ್ಗೆ ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್. ದೇ ಆರ್ ಆಸ್ಕಿಂಗ್ ಓನ್ಲಿ ಆಡ್ ನಂಬರ್ಸ್. ಇನ್ ದಿಸ್ ವಿ ಹ್ಯಾವ್ ಓನ್ಲಿ 3 ಆಡ್ ನಂಬರ್ಸ್ ಇದೆ. ಸೊ ಐ ಆಮ್ ರೈಟಿಂಗ್ ಹಿಯರ್ ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ 3 ಅಂತ ಬರೆದಿದ್ದೀನಿ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿರೋ 1 ರಿಂದ 6 ಯಾವ್ದಾದ್ರೂ ಬಿಡಬಹುದು. ಅದಕ್ಕೆ ಏನ್ ಬರೆದಿದ್ದೀನಿ? 6 ಅಂತ ಬರೆದಿದ್ದೀನಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವಾಟ್ ಯು ಆರ್ ಗೆಟಿಂಗ್? 1/2. ಪ್ರಾಬಬಿಲಿಟಿ ಆಫ್ ದಿಸ್ ಡೈಸ್ ಇಸ್ 1/2 ಅಲ್ವಾ. ಇದನ್ನ ಪ್ರಾಬಬಿಲಿಟಿ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ. ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಫಸ್ಟ್ ಪ್ರಾಬ್ಲಮ್ ನೋಡೋಣ ಹಾಗಾದ್ರೆ. ಫಸ್ಟ್ ಪ್ರಾಬ್ಲಮ್, ಕಾಯಿನ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ ಇವತ್ತಿನ ಕ್ಲಾಸ್. ಫಸ್ಟ್ ಕಾಯಿನ್ಸ್ ಏನಿದೆ, ಕಾಯಿನ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ನ ನಿಧಾನಕ್ಕೆ ಓದಿ. 2
2 coins are tossed simultaneously ಒಂದೇ ಟೈಮ್ ಅಲ್ಲಿ. Find the probability of getting head on both coins. ಬೋತ್ ಕಾಯಿನ್ಸ್ ಅಲ್ಲಿ ಹೆಡ್ ಬರೋ ಪ್ರಾಬಬಿಲಿಟಿ ಏನು ಅಂತ ಕೇಳಿದ್ದಾನೆ. ಬೋತ್ ಕಾಯಿನ್ಸ್ ಅಲ್ಲಿ ಹೆಡ್ ಬರೋ ಪ್ರಾಬಬಿಲಿಟಿ ಕೇಳಿದಾನಲ್ವಾ. ಈಗ ಎರಡು ಕಾಯಿನ್ ಇರುತ್ತೆ, ನಮ್ಗೆ ಏನೇನ್ ಬರ್ಬೋದು? ಒಂದ್ರಲ್ಲೂ ಹೆಡ್ ಇನ್ನೊಂದ್ರಲ್ಲೂ ಹೆಡ್ ಬರ್ಬೋದು, ಅಥವಾ ಒಂದ್ರಲ್ಲಿ ಹೆಡ್ ಇನ್ನೊಂದ್ರಲ್ಲಿ ಟೈಲ್, ಇನ್ನೊಂದ್ರಲ್ಲಿ ಟೈಲ್ ಒಂದ್ರಲ್ಲಿ ಹೆಡ್, ಇಲ್ಲ ಎರಡು ಟೈಲ್ ಬರ್ಬೋದು. ಇಷ್ಟು ಪ್ರಾಬಬಿಲಿಟಿ. ಎರಡು ಕಾಯಿನ್ ಹಾಕಿದ್ರೆ ಇಷ್ಟು ಬರ್ಬೋದು, ಇಲ್ಲ ಎರಡು ಹೆಡ್ ಆಗಿರ್ಬೋದು, ಇಲ್ಲ ಒಂದ್ ಹೆಡ್ ಒಂದ್ ಟೈಲು ಒಂದ್ ಟೈಲು ಒಂದ್ ಹೆಡ್ ಎರಡು. ಇದೆರಡು ಏನ್ ಮ್ಯಾಮ್ ಒಂದೇ ಅಲ್ವಾ? ಇದು ಹೆಡ್ ಟೈಲು ಟೈಲು. ಇಲ್ಲಿ ಫಸ್ಟ್ ಕಾಯಿನ್, ಇದು ಫಸ್ಟ್ ಕಾಯಿನ್, ಇದು ಸೆಕೆಂಡ್ ಕಾಯಿನ್, ಫಸ್ಟ್ ಕಾಯಿನ್ ಸೆಕೆಂಡ್ ಕಾಯಿನ್, ಆ ತರ ಆಯ್ತಾ. ಇಷ್ಟು ಪಾಸಿಬಿಲಿಟೀಸ್ ಇದೆ. ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಎಷ್ಟು ಬಂತು ಹಾಗಾದ್ರೆ ನಿಮ್ಗೆ? ಇಲ್ಲಿ 4 ಅಲ್ವಾ. ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು, ಇಕ್ವೇಶನ್ ನೆನ್ಪಿಟ್ಕೋಬೇಕು, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? 1 2 3 4, 4 ಬಂತು. ನೆಕ್ಸ್ಟ್ ಮೇಲೇನು? ನಂಬರ್ ಆಫ್ ರಿಕ್ವೈರ್ಡ್ ಔಟ್ಕಮ್ಸ್. ವಾಟ್ ವಿ ರಿಕ್ವೈರ್ಡ್ ಹಿಯರ್, ದೇ ಆರ್ ಓನ್ಲಿ ಟೆಲ್ ಹೆಡ್ ಆನ್ ಬೋತ್ ಕಾಯಿನ್ಸ್. ಹೆಡ್ ಇರೋ ಬೋತ್ ಕಾಯಿನ್ಸ್ ಅಲ್ಲಿ ಹೆಡ್ ಇರಬೇಕು. ಎಷ್ಟಿರುತ್ತೆ ಹೆಡ್? ಇಲ್ಲಿ ಒಂದೇ ಟೈಮ್ ಬರೋದು. ಆಗ ಆನ್ಸರ್ ಏನಾಯ್ತು? 1/4. ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. When 2 coins are tossed simultaneously, then find the probability of getting at least one head. ಬರೀ ಒಂದೇ ಒಂದು ಹೆಡ್ ಇರಬೇಕು ಅಂತ ಹೇಳಿದ್ದಾರೆ. ಪ್ರೀವಿಯಸ್ ಅಲ್ಲಿ ಎರಡು ಹೆಡ್ ಇರಬೇಕಂತ ಹೇಳಿದ್ದಾರೆ. ಇಲ್ಲಿ ಒಂದೇ ಸೇಮ್ ಹೆಡ್ 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 ಟೈಲ್ ಟೈಲ್ ಹೆಡ್ ಟೈಲ್ ಟೈಲ್. ಇದು 4 ಅಲ್ವಾ ಇರೋದು? ಅವನ್ ಕೇಳಿರೋದು ಅಟ್ಲೀಸ್ಟ್ ಒನ್ ಹೆಡ್ ಅಂತ ಕೇಳಿದಾನೆ. ಎರಡು ಹೆಡ್ ಇರಬಾರ್ದು, ಅಟ್ಲೀಸ್ಟ್ ಒಂದಿರಬೇಕು. ಸಾರಿ, ಅಟ್ಲೀಸ್ಟ್ ಒಂದಿರಬೇಕು. ಎರಡು ಟೈಲ್ ಇದೆ ಇಲ್ಲಿ, ಇದು ಬರಲ್ಲ. ಅಟ್ಲೀಸ್ಟ್ ಒಂದಂದ್ರೆ ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಒಂದು ಎಷ್ಟಿದೆ ನಿಮ್ಗೆ? ಇಲ್ಲಿ 3 ಇದೆ. ಆಗ ಪ್ರಾಬಬಿಲಿಟಿ ಏನಾಯ್ತು? P is equal to ರಿಕ್ವೈರ್ಡ್ ಔಟ್ಕಮ್ ಏನಾಯ್ತು? 3ರಲ್ಲೂ ಇದೆ ನಮ್ಗೆ, 3 ಇದೆ ಪಾಸಿಬಲ್. ಟೋಟಲ್ ಔಟ್ಕಮ್ ಎಷ್ಟು? ಇದೆರಡು ಟೈಲು ಬರ್ಬೋದು, ಇದು ಇನ್ಕ್ಲೂಡ್ ಆಗುತ್ತೆ. ಟೋಟಲ್ ಔಟ್ಕಮ್ ಏನಾಯ್ತು? 4 ಆಯ್ತು. ಆನ್ಸರ್ ಏನು? 3/4. ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು 3/4. 3 ಅಟ್ಲೀಸ್ಟ್ ಒನ್ ಹೆಡ್ ಅಂತ ಕೇಳಿದರೆ, ಅಟ್ಲೀಸ್ಟ್ ಅಂದ್ರೆ ಇದು 3. ಈ ಎರಡು ಹೆಡ್ ಇರೋದು ಬರುತ್ತೆ, ಅಟ್ಲೀಸ್ಟ್ ಒಂದಾದ್ರೂ ಇರಬೇಕು, ಎರಡು ಇರಬಹುದು. ಈ 3 ಬರುತ್ತೆ. ಜೊತೆಗೆ ಟೋಟಲ್ ಎಷ್ಟು ಬರುತ್ತೆ? ಟೋಟಲ್ ಔಟ್ಕಮ್ಸ್ ಏನು? 4 ಆಗುತ್ತೆ. ಯಾ ನೆಕ್ಸ್ಟ್ ಒನ್. ಈಗ 3 ಕಾಯಿನ್ಸ್ ಬಂದಿದ್ದಾರೆ. When 3 coins are tossed simultaneously, then find the probability of getting at least one head. ಯಾ ಇದಕ್ಕೆ ಹೋಗೋಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ಟೋಟಲ್ ರಿಕ್ವೈರ್ಡ್ ಔಟ್ಕಮ್ಸ್ ಅಂತ ಇದೆ ಅಲ್ವಾ ನಿಮ್ಗೆ ಡಿನಾಮಿನೇಟರ್ ಅಲ್ಲಿ. ಅದಕ್ಕೆ ಸಿಂಪಲ್ ಆಗಿ ಏನು ಗೊತ್ತಾ? ಟೋಟಲ್ ರಿಕ್ವೈರ್ಡ್ ಔಟ್ಕಮ್. ಟೋಟಲ್ ರಿಕ್ವೈರ್ಡ್ ಔಟ್ಕಮ್ಸ್. ಇದಕ್ಕೆ ಜಸ್ಟ್ ಒಂದು ಫಾರ್ಮುಲಾ ಇದೆ. ಎಷ್ಟಿರುತ್ತೆ ಎಷ್ಟು ಅಂತ ನೋಡೋದು ಬೇಡ. ಏನು ಗೊತ್ತಾ ಫಾರ್ಮುಲಾ? ಫೇಸ್ ಎಷ್ಟಿದೆ ನಿಮಗೆ ಕೊಟ್ಟಿರೋದು, ಡೈಸ್ ಆಗ್ಬೋದು ಕಾಯಿನ್ ಆಗ್ಬೋದು. ಫೇಸ್ ಎಷ್ಟಿದೆ ಅಂಡ್ ನಂಬರ್ ಆಫ್ ಕಾಯಿನ್ಸ್. ಕಾಯಿನ್ಸ್ ಕೊಟ್ಟಿದ್ರೆ ಕಾಯಿನ್ಸ್, ಡೈಸ್ ಕೊಟ್ಟಿದ್ರೆ ಡೈಸ್, ಡೈಸ್ ಕೊಟ್ಟಿದ್ರೆ ಡೈಸ್. ಪ್ರೀವಿಯಸ್ ಅಲ್ಲಿ ಒಂದು ಕಾಯಿನ್ಗೆ ಎಷ್ಟಪ್ಪ ಫೇಸ್ ಇರುತ್ತೆ? ಒಂದು ಹೆಡ್ ಒಂದು ಟೈಲ್, ಎರಡಲ್ವಾ ಫೇಸ್? ಎರಡಿದೆ ಪ್ರೀವಿಯಸ್ ಅಲ್ಲಿ. ನಂಬರ್ ಆಫ್ ಕಾಯಿನ್ಸ್ ಎಷ್ಟು ತಗೊಂಡಿದ್ರು? 2 ತಗೊಂಡಿದ್ರು. 2 2 ಏನಾಯ್ತು ಪ್ರೀವಿಯಸ್ ಪ್ರಾಬ್ಲಮ್ಗೆ? 4. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನಾಯ್ತು? 4. ಈಗ ಡೈರೆಕ್ಟ್ ಆಗಿ ಬರಿಬಹುದು. ಆಯ್ತಾ? ಇಲ್ಲೂ ನೋಡಿ ನೀವು ಟೋಟಲ್ ಆಫ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಕಾಯಿನ್ ತಗೊಂಡಿದ್ದಾರೆ? ಇಲ್ಲಿ 3 ಕಾಯಿನ್ ತಗೊಂಡಿದ್ದಾರೆ. ಹಾಗಾದ್ರೆ 2 ಫೇಸಸ್ ಇರುತ್ತೆ. ನಂಬರ್ ಆಫ್ ಕಾಯಿನ್ಸ್ ಎಷ್ಟು ತಗೊಂಡಿದ್ದಾರೆ? 3 ತಗೊಂಡಿದ್ದಾರೆ. 2/3 ಅಂದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಯ್ತು? 8 ಆಯ್ತು. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಯ್ತು? 8 ಆಯ್ತು. 8 ಆಯ್ತು. ಇದು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಬಟ್ ಅವರು ನಮ್ಗೆ ಏನ್ ಕೇಳಿದಾನೆ? ದೆನ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ ಒನ್ ಹೆಡ್. ಅಟ್ ಲೀಸ್ಟ್ ಒನ್ ಹೆಡ್ ಅಂತ ಕೇಳಿದಾನಲ್ವಾ? ಯಾ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇಲ್ಲಿ ಗೊತ್ತಾಗಿದೆ ನಿಮ್ಗೆ 8 ಅಂತ. ಈಗ ಅಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಏನು ಅಂತ ನೋಡೋಣ. 3 ಕಾಯಿನ್ ಇದೆ. ಐ ವಿಲ್ ರೈಟ್ ಲೈಕ್ ದಿಸ್. 3 ಹೆಡ್ ಇರುತ್ತೆ. 4 ಸಲ ಹೆಡ್ ಬರ್ಕೊಳ್ಳಿ, 4 ಸಲ ಟೈಲ್ ಬರೀರಿ. ನೆಕ್ಸ್ಟ್ 2 ಸಲ ಹೆಡ್ ಬರೀರಿ, 2 ಸಲ ಟೈಲ್. ಸೇಮ್ ರಿಪೀಟ್ ಮಾಡಿ ಹಾಗೆ. ಒಂದ್ಸಲ ಹೆಡ್, ಒಂದ್ಸಲ ಟೈಲ್, ಒಂದ್ಸಲ ಟೈಲ್, ಒಂದ್ಸಲ ಹೆಡ್ ಟೈಲ್ ಹೆಡ್ ಟೈಲ್. ಇದು ನಿಮ್ಗೆ ಬರೋದು.
3 ಕಾಯಿನ್ಸ್ನ ಟಾಸ್ ಮಾಡಿದ್ರೆ ಈ ರೀತಿ ಬರುತ್ತೆ ಆಯ್ತಾ. ಅವ್ನು ಕೇಳಿರೋದು ಅಟ್ಲೀಸ್ಟ್ 1 ಹೆಡ್ ಆದ್ರೂ ಇರಬೇಕು. ಇಲ್ಲಿ ಯಾವ್ದಾದ್ರು ಹೆಡ್ ಇದೆಯಾ? ಇಲ್ಲ, ಇದನ್ನ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಇದ್ರಲ್ಲೆಲ್ಲ ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಅಟ್ಲೀಸ್ಟ್ ಇದ್ದಾಗ ಇದ್ರಲ್ಲಿ 3 ಇದೆ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಒಂದಾದ್ರೂ ಇರಲೇಬೇಕು ಅಂತ ಹೇಳಿದೆ. ಎಷ್ಟಾಯ್ತು ನಿಮ್ಗೆ ಇದಿಷ್ಟನ್ನು ಆಡ್ ಮಾಡಿದ್ರೆ? ರಿಕ್ವೈರ್ಡ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 7. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಪ್ರೀವಿಯಸ್ ಎಲ್ಲ ಹೇಳಿದೀನಿ ಎಷ್ಟು? 8. ಆನ್ಸರ್ ಏನಾಯ್ತು? 7/8. ಆನ್ಸರ್ 7/8. ಕ್ಲಿಯರ್? ಇಷ್ಟೇ, ಪ್ರಾಬಬಿಲಿಟಿನೇ ಇಲ್ಲ. 7/8. Shall I move next one? Yeah, next problem ನೋಡೋಣ. Last problem. If 5 coins, 5 ಕಾಯಿನ್ ಕೊಟ್ಟಿದ್ದಾನೆ. ನಾವು ಈ ತರ ಎಲ್ಲ ಬರೆಯಕ್ಕಾಗಲ್ಲ, ಹೆಡ್ ಟೈಲ್ ಅದೆಲ್ಲ ಬರೆಯಕ್ಕಾಗಲ್ಲ. If 5 coins are tossed simultaneously, find the probability of getting at least 2 heads ಅಂತ ಕೇಳಿದ್ರು. at least 2 ಹೆಡ್ ಅಂತೂ ಇರಲೇಬೇಕು ಅಂತ ಕೇಳಿದ್ರು. at least 2 ಹೆಡ್ ಅಂದ್ರೆ we need to write like this. 2 ಹೆಡ್ ಇರಲೇಬೇಕು, or 3 ಹೆಡ್ ಇರಬಹುದು, or 4 ಹೆಡ್ ಇರಬಹುದು, or 5 ಹೆಡ್ ಇರಬಹುದು. 2 ಹೆಡ್ ಇರಬಹುದು, 3 ಹೆಡ್ ಇರಬಹುದು, 5 ಹೆಡ್, 4, 5 ಹೆಡ್. ಅಟ್ಲೀಸ್ಟ್ 1 ಅಂತೂ ಇರಲೇಬೇಕು, ಸಾರಿ ಅಟ್ಲೀಸ್ಟ್ 2 ಅಂತೂ ಇರಲೇಬೇಕು ಅಂತ ಹೇಳಿದ್ದಾನೆ. ಅವನೇ ಕೊಟ್ಬಿಟ್ಟಿದ್ದಾನೆ. ಅಟ್ಲೀಸ್ಟ್ 2 ಹೆಡ್ಸ್ ಇರಲೇಬೇಕು ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇದನ್ನ ಬರೆದಾದ್ಮೇಲೆ ವಿ ನೋ ದಟ್ ಆರ್ ಮೀನ್ಸ್ ಪ್ಲಸ್ ಆ್ಯಂಡ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಇದು ಗೊತ್ತಿರ್ಬೇಕು ನಿಮಗೆ. ಆರ್ ಮೀನ್ಸ್ ಪ್ಲಸ್ ಆ್ಯಂಡ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಆಯ್ತಾ? 2 ಹೆಡ್ ಇರಬೇಕು. ಎಷ್ಟು ಕಾಯಿನ್ ಕೊಟ್ಟಿದ್ದಾನೆ ಅವನು? 5 ಕಾಯಿನ್ ಕೊಟ್ಟಿದ್ದಾನೆ. ವಿ ರೈಟ್ 5 ಕಾಂಬಿನೇಷನ್ ಯೂಸ್. 5 ಕಾಯಿನ್ ಅಲ್ಲಿ 2 ಆದ್ರೂ ಹೆಡ್ ಇರಬೇಕು. ಆರ್ ಅಂದ್ರೆ ಪ್ಲಸ್. 5 ಕಾಯಿನ್ ಅಲ್ಲಿ 3 ಆದ್ರೂ ಹೆಡ್ ಇರಬೇಕು, ಪ್ಲಸ್. 5 ಕಾಯಿನ್ ಅಲ್ಲಿ 4 ಆದ್ರೂ ಹೆಡ್ ಇರಬೇಕು, ಪ್ಲಸ್. 5 ಕಾಯಿನ್ ಅಲ್ಲಿ 5 ಆದ್ರೂ ಹೆಡ್ ಇರಬೇಕು ಅಂತ ಇದೆ. ಇಷ್ಟು ಪಾಸಿಬಿಲಿಟೀಸ್ ಬರುತ್ತೆ. ಇದಿಷ್ಟನ್ನು ಸಿಂಪ್ಲಿಫೈ ಮಾಡ್ಬೇಕೀಗ ನಾವು. 5C2 ಇದನ್ನ ನಾನು ಆಲ್ರೆಡಿ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಒಂದು ಸಿಂಪಲ್ ಮೆಥಡ್ ಹೇಳಿದ್ದೀನಿ. 5 ಇಲ್ಲೇನು ಡಿನಾಮಿನೇಟರ್ 2 ಇರುತ್ತೆ, ಅದೇ 2 ಪಾಯಿಂಟ್ ಬರೀಬೇಕಷ್ಟೇ. ಇಲ್ಲಿ 5 ಬರೆದ್ರೆ ಅದ್ರ ನೆಕ್ಸ್ಟ್ ಏನು? 4 ಅಲ್ವಾ? ನಿಮಗೆ ಗೊತ್ತು. 5C ನಿಮ್ಗೆ ಗೊತ್ತಿದೆ ಅಲ್ಲ. NCR ಫಾರ್ಮುಲಾ ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ r ಫ್ಯಾಕ್ಟೋರಿಯಲ್ n ಮೈನಸ್ r ಫ್ಯಾಕ್ಟೋರಿಯಲ್, n ಮೈನಸ್ r ಫ್ಯಾಕ್ಟೋರಿಯಲ್. ಆ ಫಾರ್ಮುಲಾ ಯೂಸ್ ಮಾಡಿ ಬರೆದ್ರೆ ಇಲ್ಲಿ wait a minute, I will show you. Yeah, ಇಲ್ಲಿ 5 ಇದೆ. 5 ಮುಂದಕ್ಕೆ ನಾವು ಸೀರೀಸ್ ಬರಿಬೇಕಲ್ವಾ? 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಮುಂದಕ್ಕೆ 2, 5 ಒಂದಾದ್ರೆ ನೆಕ್ಸ್ಟ್ ಒನ್ ಏನು? 4. ಕೆಳಗಡೆ ಈ 2 ಏನಿದೆ ಅದ್ರದ್ದು ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 5C3 is equal to, we know that 5C2 because 3 ಮತ್ತೆ 2 ಆಡ್ ಮಾಡಿದ್ರೆ 5 ಬಂದ್ರೆ we can write like this. 5 ಅಲ್ಲಿ 3 ಹೋದ್ರೆ 2 ಮಾತ್ರ ಉಳ್ಕೊಳ್ಳುತ್ತೆ. we can write 5C3 ನ 5C2 ಅಂತಾನೂ ಬರೀಬಹುದು. again 5C2 ಗೆ ಏನು ಬರುತ್ತೆ? 5 into 4, 2 into 1 plus 5C4 ಅಂದ್ರೆ 5C4 equal to 5C1 because 4 ಜೊತೆಗೆ 1 ಆಡ್ ಮಾಡಿದ್ರೆ 5 ಬರುತ್ತಲ್ವಾ? ಅದೇ ತರ ಇದಕ್ಕೆ ಜನರಲ್ ಫಾರ್ಮ್ NCR equal to NCN minus R. ಈ ಫಾರ್ಮುಲಾ ಯೂಸ್ ಮಾಡಿ ಬರೆಯೋದಿದನ್ನೆಲ್ಲ. ಹಾಗಾದ್ರೆ 5C4 ನ I will write 5C1. ಹಾಗಾದ್ರೆ 5C1 ಅಂದ್ರೆ ಏನಾಗುತ್ತೆ? 5 ಮಾತ್ರ ಬರುತ್ತೆ, ಪ್ಲಸ್ 5C5 NCN equal to 1. ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 2 1s 2 2s 2 1s 2 2s 5 2s 10 ಪ್ಲಸ್ 5 2s 10 ಪ್ಲಸ್ 5 ಪ್ಲಸ್ 1 ಎಷ್ಟಾಯ್ತು? 26 ಆಯ್ತು. ಎಷ್ಟಾಯ್ತು? 26 ಆಯ್ತು. ಇದು ನಿಮಗೆ ರಿಕ್ವೈರ್ಡ್ ಔಟ್ಕಮ್ಸ್ 26. ಎಷ್ಟು ಕಾಯಿನ್ ಇದೆ? 5 ಕಾಯಿನ್ಸ್ ಇದೆ ಅಲ್ವಾ? ಇದು ರಿಕ್ವೈರ್ಡ್ ಆಯ್ತು. ಟೋಟಲ್ ಎಷ್ಟು? 5 ಕಾಯಿನ್ಸ್ ಇದೆ ಅಲ್ವಾ? 2 ಫೇಸ್ ಇದೆ, 5 ಕಾಯಿನ್ಸ್, ಇದೇನಾಯ್ತು? 32 ಆಯ್ತು. ಹಾಗಾದ್ರೆ ಪ್ರಾಬಬಿಲಿಟಿ ಏನು? 26/32. 26/32. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 13/16. 13/16. ದಿಸ್ ಇಸ್ ದ ರೈಟ್ ಆನ್ಸರ್. 2 ಇಂದ ಡಿವೈಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಆನ್ಸರ್ 13/16. ದಿಸ್ ಇಸ್ ದ ರೈಟ್ ಆನ್ಸರ್. ಯಾ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಧಾನಕ್ಕೆ ವಿಡಿಯೋನ ಪಾಸ್ ಮಾಡಿ ಒಂದೆರಡು ಸಲ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ.
ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಲ್ಲಿ. ಐ ಹೋಪ್ ಅರ್ಥ ಆಗಿದೆ ಈ ಕ್ಲಾಸ್ ಅಂದ್ಕೊಳ್ತೀನಿ. ಪ್ರಾಬಬಿಲಿಟಿ ಈಸಿ ಇದೆ, ಪ್ರಾಕ್ಟೀಸ್ ಆಗಬೇಕಷ್ಟೇ. ಪ್ರಾಕ್ಟೀಸ್ ಆದರೆ ನೀಟಾಗಿ ಮಾಡ್ಬೋದು. ಓಕೆ, ಯಾ.